ಎಸ್ ವೆರಿ ಗುಡ್ ಮಾರ್ನಿಂಗ್. ನನಗೀಗ ಆಲ್ರೆಡಿ ಹೆಂಗಾಯ್ತು ಅಂತಲೇ ಗೊತ್ತಿಲ್ಲ. 3 ದಿನ ಆಗೋಯ್ತು ಆಫ್ರಿಕಾಗೆ ಬಂದು. ಇವಾಗ ನೆನ್ನೆ ದಿನ ಅಂತೂ ಓಡಾಡಿ ಓಡಾಡಿ ಸುಸ್ತಾಗಿ ಎಷ್ಟೆಲ್ಲ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ಅಂದ್ಬಿಟ್ಟು ನೈಜೀರಿಯಾದಲ್ಲಿ ಆ ಹುಡುಗಿ ನನಗೆ ಫೋಟೋ ತೆಗಿಯೋದು, ನಾನು ಆ ಹುಡುಗಿಗೆ ಫೋಟೋ ತೆಗಿಯೋದು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ಅವ್ರು ತಗೋತಾ ಇದ್ರು ಅಂತ ಅಂದ್ಬಿಟ್ಟು ನಾನು ಕೂಡ ಪಿಜ್ಜಾ ಬರ್ಗರ್ ತೊಗೊಂಡು ತಿಂದೆ. ಅಯ್ಯೋ, 1,000 ಸೀಲಿಂಗ್ಸು. ಅದು ತಿನ್ನೋಕ್ಕೂ ಆಗಲಿಲ್ಲ ಅರ್ಧ. ಅದರಲ್ಲಿ ಬೇರೆ ಅದು ಫೆಬ್ರವರಿ 14 ಅಂತ ಅಂದ್ಬಿಟ್ಟು ರೆಡ್ ಕಲರು ಬನ್ನು ಮಾಡಿಬಿಟ್ಟಿದ್ದಾರೆ, ಕರ್ಮ ಕಾಂಡ. ಸೊ ಇವಾಗ ಬೆಳಗ್ಗೆ ನಾನು ಮನೆಯಿಂದ ತಂದಿರೋ ಮ್ಯಾಗಿ ಒಂದು ಪಟ್ನ ಇದೆ, ಮತ್ತು ದಪ್ಪು ದಪ್ಪು ಈರುಳ್ಳಿ ಮತ್ತು ದಪ್ಪು ದಪ್ಪು ಟೊಮೊಟೊನು 2 ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಇವಾಗ ಮ್ಯಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಹೊಟ್ಟೆ ಹಸಿತಾ ಇದೆ. ಬ್ರೇಕ್ಫಾಸ್ಟು ಎದ್ದಿದ್ದು ಲೇಟು. ನೆನ್ನೆ ದಿನ ಮಹಾಶಿವರಾತ್ರಿ ಬೇರೆ ಊರಲ್ಲಿ ನಡೀತಾ ಇತ್ತು. ಊರಲ್ಲಿ ಇದ್ದಿದ್ರೆ ದೇವಸ್ಥಾನಕ್ಕೆಲ್ಲ ಹೋಗ್ಬೋದಾಗಿತ್ತು. ಇಲ್ಲಿನೂ ದೇವಸ್ಥಾನಗಳಿದೆ, ಬಟ್ ನಾನು ಹೋಗೋಕ್ಕಾಗಲಿಲ್ಲ. ಆದರೂ ಕೂಡ ಸ್ತೋತ್ರಗಳನ್ನೆಲ್ಲ ಕೇಳಿದ್ದೀನಿ, ಮನಸ್ಸಲ್ಲೂ ಕೂಡ ಪೂಜೆ ಮಾಡಿದ್ದೀನಿ. ನನ್ನ ಹತ್ರ ಒಂದೇ ಒಂದು ಚಿಕ್ಕದು ಫೋಟೋ ಇತ್ತು, ಅದಕ್ಕೆ ಪೂಜೆ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಮ್ಯಾಗಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಸೊ ನಾನು ವೈಟ್ ಈರುಳ್ಳಿ ತೊಗೊಂಡಿದ್ನಲ್ಲ, ಇದು ಹಚ್ಚಿದ್ರೆ ಇಲ್ಲಿ ಕಣ್ಣಲ್ಲಿ ನೀರು ಬರುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಈರುಳ್ಳಿ ಅಂದರೆ ಈರುಳ್ಳಿನೇ, ಕಣ್ಣಲ್ಲಿ ನೀರು ಬಂದರೂ ಬರ್ಬೋದು, ಬರ್ದಂಗೆ ಇರ್ಬೋದು, ಗೊತ್ತಾಗಲ್ಲ. ನಮ್ಮೂರು ಈರುಳ್ಳಿಗಳು ಈ ಊರು ಈರುಳ್ಳಿಗಳು ಡಿಫ್ರೆನ್ಸು ಹೆಂಗಿದೆ ನೋಡಿ. ಅಂದರೆ ನಮ್ಮದು ಗಟ್ಟಿ ಪಿಂಕ್ ಕಲರ್ ಬರುತ್ತಲ್ಲ, ಆ ಪಿಂಕ್ ಕಲರ್ ಇಲ್ಲ, ಇವರು ಪ್ರಾಪರ್ ವೈಟ್ ಕಲರ್ ಇದೆ. ಘಾಟಿದೆ ಆಮೇಲೆ ನೀರು ಬರ್ತಾ ಇದೆ ಒಂದೊಂದು ಸ್ವಲ್ಪ. ತರಕಾರಿ, ಟೊಮೊಟೊ ಮತ್ತು ಇದೆಲ್ಲ ಇದೆ ಅಲ್ಲ, ದಿನ ಒಂದೇ ಥರ ಮಾಡ್ಕೊಂಡು ತಿನ್ನೋಕ್ಕೂ ಬೋರ್ ಆಗಿಬಿಡುತ್ತೆ. ನಿನ್ನೆ ರೈಸು ಪಲಾವ್ ಮಾಡಿದ್ದೆ, ಪಲಾವ್ ಥರ ಮಾಡಿದ್ದೆ, ಫುಲ್ಲು ಪ್ರಾಪರ್ ಪಲಾವ್ ಮಾಡಿರಲಿಲ್ಲ. ಮತ್ತು ಇಲ್ಲಿ ನಾನು ಸುಮ್ಮನೆ ಇನ್ವೈಟ್ ಮಾಡಿದೆ. ಅವರು ಏನು ವಾಚ್ಮನ್ ಇದ್ದಾರಲ್ಲ, ಅವ್ರು ಬನ್ನಿ ಊಟಕ್ಕೆ ಅಂತ ಹೇಳಿದೆ. ಪಾಪ ಬಂದಿದ್ದರು, ತಿಂದ್ಬಿಟ್ಟು ಪ್ಲೇಟ್ ಕೊಟ್ಟರು ವಾಪಸ್ಸು. ಸಕ್ಕತ್ತಾಗಿದೆ, ವೆರಿ ಡೆಲಿಷಿಯಸ್ ಅಂತ ಅಂದರು. ಅಂದರೆ ಇವರು ನಮ್ಮ ಥರ ಅಡುಗೆಗಳು ಮಾಡ್ಕೊಳ್ಳಲ್ಲ, ಅಂದರೆ ಬೇರೆ ಬೇರೆ ಥರ ಮಾಡ್ಕೊತಾರೆ ಏನೇನೋ. ಬಟ್ ನಾನು ಹೋದ್ಸಲನೂ ಬಂದವ್ರಿಗೆಲ್ಲ ಒಂದೇ ಸಲ ಇಬ್ರಿಗೂ ಮೂವರಿಗೂ ಆಗೋ ಥರ ಮಾಡಿಬಿಡ್ತೀನಿ. ಅದಕ್ಕೆ ಅವ್ರಿಗೂ ಕೊಟ್ಟಿದ್ದೆ, ಪಾಪ ಎಂಜಾಯ್ ಮಾಡಿದ್ರು ಅವರು ಕೂಡ. ಅಡುಗೆ ಮಾಡ್ಕೊಂಡು ತಿನ್ನೋದು ಅಂದ್ರೂ ಒಂಥರ ಖುಷಿ ಹೊರಗಡೆ ದೇಶಕ್ಕೆ ಬಂದಾಗ. ನಾವೇ ಮಾಡ್ಕೊಳ್ಳೋದು ಹೋಟೆಲಲ್ಲಿ ತಿನ್ನೋದಕ್ಕಿಂತ ಬೆಟರಾಗಿರುತ್ತೆ ಮಾತ್ರ. ನೆನ್ನೆ 850 ಸೀಲಿಂಗ್ಸ್ ಅಂತ ಅಂದರೆ ನಾನು 2,000 ಕೊಟ್ಟು ಇಷ್ಟೆಲ್ಲ ತರಕಾರಿ ತಂದಿದ್ದೀನಿ. ಆ ಪಿಜ್ಜಾ ಬರ್ಗರ್ಗೆ ಹೋಗಿ 850 ರೂಪಾಯಿ ಕೊಟ್ಟಿದ್ದೀನಿ. ಅಂದರೆ ಅದೊಂದು ಜ್ಯೂಸು, ನಂಗಂತೂ ಹೊಟ್ಟೆಲ್ಲ ಉರಿದೋಯ್ತು. ಬಟ್ ಫ್ರೆಂಡ್ಸು ತಿನ್ಬೇಕಾದ್ರೆ ನಾವು ತಿಂದಿಲ್ಲ ಅಂತಂದರೆ ಅವರು ಅಯ್ಯೋ ಇವಳು ಜುಗ್ಗಿ ಅನ್ಕೊಂಬಿಡ್ತಾರಲ್ಲ ಅಂತ ಅಂದ್ಬಿಟ್ಟು ತಿಂದೆ. ಬಟ್ ನಂಗೆ ಇಷ್ಟನೇ ಆಗಿಲ್ಲ ಅದು. ಹೊಟ್ಟೆ ಎಲ್ಲ ರಾತ್ರಿ ಎಲ್ಲ ಅದಕ್ಕೆ ತಿನ್ನೋಕ್ಕೆ ಆಗಲಿಲ್ಲ. ಸಾಯಂಕಾಲ ಬಂದುಬಿಟ್ಟು ಜಸ್ಟು ಟೀ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮಾಡಿಬಿಟ್ಟೆ. ಕ್ಯಾರೆಟ್ 2 ಹಾಕಿದ್ದೀನಿ, ಜಾಸ್ತಿ ಆಗುತ್ತೆ, ಇರಲಿ, ಜಾಸ್ತಿ ಆದರೂ ಪರವಾಗಿಲ್ಲ. ಫ್ರೆಂಡ್ಸ್, ನಾನು ಫಸ್ಟ್ನೇ ದಿನ ಬಂದು ಗ್ಯಾಸ್ ಅಂಟಿಸೋಕ್ಕೆ ಬರಲಿಲ್ಲ. ಜಸ್ಟ್ ಅಲ್ಲಿ ಆನ್ ಮಾಡಿಬಿಟ್ಟು ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಂಟ್ಕೊಳ್ಳುತ್ತೆ ಅಂತ ಗೊತ್ತಿತ್ತು. ಬಟ್ ಮರ್ತೋಗ್ಬಿಟ್ಟಿದ್ದೆ, ತುಂಬ ಹಿಂದೆ ಬಂದಿದ್ದಲ್ಲ. ಮತ್ತೆ ನಾನು ಏರ್ಪೋರ್ಟಿಂದ ಏನು ತಂದಿದ್ದೆ ಗೊತ್ತಾ, ಬಟರ್ ಬ್ರೆಡ್ನು ತಗೊಬಂದಿದ್ನಲ್ಲ, ಆ ಬಟರ್ ತಂದಿದ್ದೆ. ಬಟರ್ ಹಾಕ್ತೀನಿ ಇವಾಗ ನಾನು. ಬೆಣ್ಣೆ, ಬೆಣ್ಣೆಯಿಂದ ಮಾಡೋಣ. ಆಯಿತು. ಮೆಣಸಿನ್ಕಾಯಿ ಇಲ್ಲಿ ಬಾಟಲ್ ಇಟ್ಬಿಟ್ಟಿದ್ದೀನಿ. ಆನಿಯನ್,
ಪ್ಲೇಟಾಗಿ ಹಾಕೊಂಡು ಆನಿಯನ್ ಹಾಕ್ಮೇಲೆ ಒಂಚೂರು ಫ್ರೈ ಆಗಲಿ ಆನಿಯನ್. ಎಲ್ಲ ಲೂಸ್ ಆಗ್ಬಿಡೈತೆ ಅನ್ಸುತ್ತೆ. ನಮ್ಮನೇಲಿರೋ ವಸ್ತುಗಳಾದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ಏನೇನಾಗಿದೆ ಅಂತ. ಇಲ್ಲಿ ಯಾರ್ಯಾರು ಹೆಂಗ್ ಯೂಸ್ ಮಾಡಿ ಯಾರು ನಂತರ ಬಂದು ಹಾಳು ಮಾಡಿರ್ತಾರೆ ಅಂತ ಗೊತ್ತಾಗಲ್ಲಲ್ವಾ. ಸೊ ಟ್ರೈ ಮಾಡ್ತಾ ಇದ್ದೀನಿ ನಾವು. ಮ್ಯಾಗಿ ಮಸಾಲಾ ಮ್ಯಾಗಿ, ಇಟ್ಸ್ ಮಸಾಲಾ ಮ್ಯಾಗಿ ವಿತ್ ವೆಜಿಟೇಬಲ್ಸ್ ರೆಡಿ. ಇದು ಮ್ಯಾಗಿ ಕೂಡ ಆಯಿತು. ಮತ್ತು ಗೆಸ್ಟ್ ಬಂದಿದ್ರು ನಮ್ಮ ಮನೆಗೆ. ಗೆಸ್ಟ್ ಅಂತ ಅಂದರೆ ನನಗೆ ವಾಷಿಂಗ್ ಮಿಷಿನ್ ವರ್ಕ್ ಆಗ್ತಾ ಇರಲಿಲ್ಲ. ದುಬೈಲೆಲ್ಲ ಯೂಸ್ ಮಾಡಿರೋ ಬಟ್ಟೆಗಳೆಲ್ಲ ಹಂಗೆ ಇರ್ತಾಯಿತ್ತು. ಸೊ ವಾಷಿಂಗ್ ಮಿಷಿನು ಹಾಕಿಸ್ಕೊಂಡೆ, ವರ್ಕ್ ಆಗ್ತಾ ಇದೆ, ಬಟ್ಟೆಗಳೆಲ್ಲ ಹಾಕಿದೆ. ಆಮೇಲೆ ಹಾಟ್ ವಾಟರ್ ಸರಿಯಾಗಿ ಬರ್ತಾ ಇರಲಿಲ್ಲ. ಪಾತ್ರೆ ತೊಳೆಯೋದಕ್ಕೂ ಹಾಟ್ ವಾಟರ್ ಬೇಕು ಇಲ್ಲಿ ನನಗೆ. ಆ ಹಾಟ್ ವಾಟರ್ನ ರೆಡಿ ಮಾಡಿಸ್ಕೊಂಡೆ. ಅವತ್ತಿಂದ ಬಂದಿರಲಿಲ್ಲ ದುಡ್ಡು ಇಸ್ಕೊಂಡು ಹೋಗೋಕ್ಕೆ. ಇವಾಗ ಬಂದರು. ಇವಾಗ ನಾನು ಬಾಲ್ಕನಿ ವ್ಯೂನಲ್ಲಿ ಕುತ್ಕೊಂಡು ನನ್ನ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ. ಸೊ ಸಿ, ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ಹೇಗಿದೆ ಟೇಸ್ಟ್ ಮಾಡ್ತೀನಿ. ಮ್ಯಾಗಿ 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 ಮ್ಯಾಗಿ. ಅಮ್ಮ ಅದ್ರ ರಸ ಇದೆ ಅಲ್ಲ, ಅದ್ರ ರಸ ಬಂದ್ಬಿಟ್ಟು ಕಣ್ಣೊಳಗಡೆ ಅರ್ತು. ಆ ರೇಂಜಲ್ಲಿ ತಿಂದಿದ್ದೀನಿಲ್ಲ ನೋಡಿ ಮ್ಯಾಗಿನ. ಸಕ್ಕತ್ತಾಗಿದೆ. ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ನಾನೊಂದು ಸ್ವಲ್ಪ ಮಸಾಲ, ಮ್ಯಾಗಿ ಮಸಾಲ ಕೂಡ ಹಾಕಿದ್ದೆ. ಅದಲ್ಲದೆ ಇನ್ನೊಂದು ಸ್ವಲ್ಪ ಗರಂ ಮಸಾಲ ಬರುತ್ತಲ್ಲ, ಅದು ಕೂಡ ಹಾಕಿದ್ದೆ. ಸೂಪರಾಗಿ ಮ್ಯಾಗಿ ಮಾಡಿದ್ದೀನಿ. ಹೆಂಗೆ ನಾವು, ನಿಮಗೆ ಮ್ಯಾಗಿ ಬೇಕಾ? ನಾನು ಬೆಂಗಳೂರಿಗೆ ಬಂದಮೇಲೆ ಮಾಡಿಕೊಡ್ತೀನಿ, ಬನ್ನಿ. ಸೊ ಈ ಮ್ಯಾಗಿಗೆ ನೀವು ಎಷ್ಟು ರೈಟು ಇದು ಮಾಡ್ತೀರಾ ಅಂದರೆ 10 to 9 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವೀಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಲವ್ ಯು.